Good morning friends. Today's topic is boat and stream. ಇವತ್ತಿನ ಕೊನೆಯ ಟಾಪಿಕ್ ಆಗಿರುತ್ತೆ. ಓಕೆನಾ, ಬೋಟ್ ಅಂಡ್ ಸ್ಟ್ರೀಮ್ ಅಲ್ಲಿ ಪ್ರೀವಿಯಸ್ ಅಲ್ಲಿ ಎರಡು ಟೈಪ್ ಬ್ಯಾಲೆನ್ಸ್ ಇತ್ತು, ಅದನ್ನ ಸಾಲ್ವ್ ಮಾಡ್ತಾ ಹೋಗೋಣ. ಓಕೆ, ಇಲ್ಲಿ ನೋಡಿ ಏನ್ ಹೇಳ್ತಿದೆ. A boat covers a distance of 45 kilometer. The distance of the first 15 kilometers, the downstream is covered in 30 minutes. ಓಕೆನಾ, ಅಂದ್ರೆ 15 ಕಿಲೋಮೀಟರ್ ಹೋಗಕ್ಕೆ ಎಷ್ಟು ಬೇಕಂತೆ? 30 ನಿಮಿಷ ಬೇಕಂತೆ. ಹಾಗಾದ್ರೆ the next 30 kilometer and then next 30 kilometer travel in the upstream ಅಲ್ಲಿ ಹೋಗುತ್ತಂತೆ. ಹಾಗಾದ್ರೆ the speed of the boat downstream is downstream speed twice to the upstream. Find out the average speed of the journey. ಓಕೆನಾ, ಅಂದ್ರೆ ಇಲ್ಲಿ ಯಾವ ತರ ಕೇಳ್ತಾ ಇದ್ದಾರೆ, ಏನ್ ಕ್ವಶನ್ ಇದೆ? ಸ್ಪೀಡ್ ನ ಫೈಂಡ್ ಔಟ್ ಮಾಡಿ ಅಂತ ಹೇಳ್ತಾರೆ. ಟೋಟಲ್ ಜರ್ನಿ ಕೊಟ್ಟಿದ್ದಾರೆ ನನಗೆ. ಟೋಟಲ್ ಜರ್ನಿ ಕೊಟ್ಟಿದ್ದಾರೆ. ಆ ಟೋಟಲ್ ಜರ್ನಿ ಅಂದ್ರೆ ಟೋಟಲ್ ಜರ್ನಿ ಎಷ್ಟು ಕಿಲೋಮೀಟರ್ ಇದೆ? 45 ಕಿಲೋಮೀಟರ್ ಜರ್ನಿ ಕೊಟ್ಟಿದ್ದಾರೆ. ಅದರಲ್ಲಿ ಫಸ್ಟ್ ಅರ್ಧ ಏನ್ ಮಾಡುತ್ತಂತೆ? ಫಸ್ಟ್ ಅರ್ಧ 15 ಕಿಲೋಮೀಟರ್ಸ್ ಡೌನ್ವರ್ಡ್ಸ್, ಅಂದ್ರೆ ನದಿ ಡೌನ್ವರ್ಡ್ಸ್ ಗೆ ಹರ್ಕೊಂಡು ಹೋಗ್ತಾ ಇರುತ್ತೆ. ಅದಕ್ಕೆ ಎಷ್ಟು ನಿಮಿಷ ಬೇಕಂತೆ? 30 ಮಿನಿಟ್ಸ್ ಸಾಕಂತೆ. ಅದಾಯ್ತು. ನೆಕ್ಸ್ಟ್ ಇನ್ನೊಂದು ಏನ್ ಹೇಳ್ತಾರೆ, ಉಳಿದಿರೋದು 30 ಕಿಲೋಮೀಟರ್ಸ್ ಇನ್ ರಿಮೈನಿಂಗ್ ಹೋಗುತ್ತಂತೆ. ಅದಕ್ಕೆ ಇನ್ನೊಂದು ಏನ್ ಹೇಳ್ತಾರೆ, ಸ್ಪೀಡ್ ಹೇಳ್ತಿದ್ದಾರೆ. ದ ಸ್ಪೀಡ್ ಆಫ್ ದಿ ಬೋಟ್ ಇಸ್ ಡೌನ್ ಸ್ಟ್ರೀಮ್ ಈಸ್ ಟ್ವೈಸ್, ಅಂದ್ರೆ ಡೌನ್ ಸ್ಟ್ರೀಮ್ ಅಲ್ಲಿ 2 ಪಟ್ಟು ಯಾವುದಕ್ಕೆ? ಅಪ್ ಸ್ಟ್ರೀಮ್ಗೆ. ಅಂದ್ರೆ ಇಲ್ಲಿ ಡೌನ್ ಸ್ಟ್ರೀಮ್ ಅಲ್ಲಿ ಮತ್ತೆ ಅಪ್ ಸ್ಟ್ರೀಮ್ ಅಲ್ಲಿ, ಡೌನ್ ಸ್ಟ್ರೀಮ್ ಅಲ್ಲಿ 2 ಭಾಗ ಸ್ಪೀಡ್ ಅಲ್ಲಿ ಇತ್ತು ಅಂದ್ರೆ ಅಪ್ ಸ್ಟ್ರೀಮ್ ಅಲ್ಲಿ ಎಷ್ಟಿರುತ್ತಂತೆ? 1 ಭಾಗ ಇರುತ್ತಂತೆ. ಹಾಗಾದ್ರೆ ನನಗೆ ಇಲ್ಲಿ ಏನ್ ಸಿಗ್ತದೆ? ಈಗ ಏನ್ ಫೈಂಡ್ ಔಟ್ ಮಾಡ್ಬೇಕು? ಇಲ್ಲಿ ನಾನು ಈ ಸ್ಪೀಡ್ ರೇಷಿಯೋ ಸಿಕ್ಕಿದೆ, ಇದರಿಂದ ಇದ್ರ ಸ್ಪೀಡ್ ಫೈಂಡ್ ಔಟ್ ಮಾಡ್ಬೋದು. ಆದ್ರೆ ಇಲ್ಲಿ ನನಗೆ ಏನ್ ಸಿಕ್ತಿದೆ? ಸ್ಪೀಡ್ ಸಿಕ್ಕಿಲ್ಲ. ಸ್ಪೀಡ್ ಬೇಕು ಅಂದ್ರೆ ಫಾರ್ಮುಲಾ ಏನಪ್ಪ? ಸ್ಪೀಡ್ is equal to distance by time. ಡಿಸ್ಟೆನ್ಸ್ ಎಷ್ಟಿದೆ? 15 divided by 30 into 16 ಒಂದ್ಸ ಹಾಗಾದ್ರೆ ಎಷ್ಟಾಗುತ್ತೆ? 30 ಕಿಲೋಮೀಟರ್ ಪರ್ ಹಾರ್ ಆಗುತ್ತೆ. ಆಯ್ತಾ? ಹಾಗಾದ್ರೆ ನನಗೆ ಡಿಸ್ಟೆನ್ಸ್ ಸಿಕ್ತು, ಟೈಮ್ ಸಿಕ್ತು, ಸ್ಪೀಡ್ ಸಿಕ್ತು. ಇದರಿಂದ ನನಗೆ ಡೌನ್ ಸ್ಟ್ರೀಮ್ ಅಪ್ ಸ್ಟ್ರೀಮ್ ಫೈಂಡ್ ಔಟ್ ಮಾಡ್ಬೋದಾ? ಅಪ್ ಸ್ಟ್ರೀಮ್ದು ಈಗ ಯಾಕೆಂದ್ರೆ 2 ಭಾಗ 30 ಅಂದ್ರೆ 1 ಭಾಗ ಏನು ನೋಡಿ? 2 ಭಾಗ 30 ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಹೋಗುತ್ತೆ ಅಂದ್ರೆ 1 ಭಾಗ ಎಷ್ಟು? 15. ಇಲ್ಲಿ ನನಗೆ ಏನ್ ಸಿಕ್ತು? 15 ಕಿಲೋಮೀಟರ್ ಪರ್ ಹಾರ್ ಸಿಕ್ತು. ಓಕೆನಾ, ನನಗೆ ಇಲ್ಲಿ ಯಾವ್ಯಾವ ವ್ಯಾಲ್ಯೂ ಸಿಕ್ತಿದೆ? ಡೌನ್ ಸ್ಟ್ರೀಮ್ದು ಡಿಸ್ಟೆನ್ಸ್ ಸಿಕ್ತು. ಎಷ್ಟು ಕಿಲೋಮೀಟರ್ ಹೋಗುತ್ತೆ ಡೌನ್ ಸ್ಟ್ರೀಮ್ ಅಲ್ಲಿ? 15 ಕಿಲೋಮೀಟರ್. ಎಷ್ಟು ಟೈಮ್ ತಗೊಳುತ್ತೆ? 30 ಮಿನಿಟ್ಸ್. ಎಷ್ಟು ಸ್ಪೀಡ್ ಹೋಗುತ್ತೆ? 30 ಕಿಲೋಮೀಟರ್ಸ್. ಹಾಗಾದ್ರೆ ಅಪ್ ಸ್ಟ್ರೀಮ್ ಅಲ್ಲಿ ಎಷ್ಟು ಕಿಲೋಮೀಟರ್ ಟ್ರಾವೆಲ್ ಮಾಡುತ್ತೆ? 30. ಹಾಗಾದ್ರೆ ಅದಕ್ಕೆ ಸ್ಪೀಡ್ ಎಷ್ಟು? 1 ಗಂಟೆಗೆ 15. ಹಾಗಾದ್ರೆ ನಮ್ಗೆ ಏನ್ ಫೈಂಡ್ ಔಟ್ ಮಾಡಕ್ ಹೇಳ್ತಿದೆ? ಅವರೇಜ್ ಸ್ಪೀಡ್ ಹೇಳ್ತಿದೆ. ಹಾಗಾದ್ರೆ ಅವರೇಜ್ ಸ್ಪೀಡ್ ಅಂದ್ರೆ ಏನು? ಅವರೇಜ್ ಸ್ಪೀಡ್ ಗೆ ಫಾರ್ಮುಲಾ ಏನು? ವೆನ್ ದ ಡಿಸ್ಟೆನ್ಸ್ ವಿಲ್ ಬಿ ಸೇಮ್, ಡಿಸ್ಟೆನ್ಸ್ ಏನಾದ್ರೂ ಸೇಮ್ ಇದ್ದಾಗ ಯಾವ ಫಾರ್ಮುಲಾ ಬಳಸ್ಬೇಕು ನಾವು? 2 into upstream into downstream divided by upstream plus downstream ಬರುತ್ತೆ. ಓಕೆನಾ? ಯಾವಾಗ? ವೆನ್ ದ ಡಿಸ್ಟೆನ್ಸ್ ಇಸ್ ಸೇಮ್. ಆದ್ರೆ ಅಪ್ ಸ್ಟ್ರೀಮ್ ಡೌನ್ ಸ್ಟ್ರೀಮ್ ಡಿಸ್ಟೆನ್ಸ್ ಏನೋ ಸೇಮ್ ಇದೆಯಾ? ಏನಾಗಿದೆ? ಇಟ್ ವಿಲ್ ಬಿ ವೇರಿಯೇಷನ್. ಹಾಗಾದ್ರೆ ಟೋಟಲ್ ಡಿಸ್ಟೆನ್ಸ್ divided by downstream distance divided by time ಸ್ಪೀಡ್. ನಾವೇನ್ ಫೈಂಡ್ ಔಟ್ ಮಾಡಬೇಕು? ಸ್ಪೀಡ್ ಅಲ್ವಾ? ಇಲ್ಲಿ ಎಷ್ಟಿದೆ? ಸ್ಪೀಡ್ ತಗೊಳ್ಳಿ. ಓಕೆನಾ?
ಸ್ಪೀಡ್ ಇಂಟು ಇಂಟುನ ಪ್ಲಸ್ ಅಪ್ಸ್ಟ್ರೀಮ್ ದೇದು ಅಪ್ಸ್ಟ್ರೀಮ್ ಡಿಸ್ಟೆನ್ಸ್ ಡಿವೈಡೆಡ್ ಬೈ ಸ್ಪೀಡ್ ಯಾರ್ದು ಡೌನ್ ಸ್ಟ್ರೀಮ್ ಸ್ಪೀಡ್ ಅಪ್ಸ್ಟ್ರೀಮ್ ಸ್ಪೀಡ್. ಓಕೆನಾ ತಗೊಂಡ್ರ? ಇದು ಈ ಫಾರ್ಮುಲಾ ಮೇಲೆ ನಾವು ಸಬ್ಸ್ಟಿಟ್ಯೂಟ್ ಮಾಡ್ಬೇಕಾಗುತ್ತೆ. ಹಾಗಾದ್ರೆ ಟೋಟಲ್ ಡಿಸ್ಟೆನ್ಸ್ ಎಷ್ಟು ಕೊಟ್ಟಿದಾರಪ್ಪ ನಮ್ಗೆ? ಎಷ್ಟು ಕೊಟ್ಟಿದ್ದಾರೆ? 45 ಕಿಲೋಮೀಟರ್ಸ್ ಡಿವೈಡೆಡ್ ಬೈ ಡೌನ್ ಸ್ಟ್ರೀಮ್ ಡಿಸ್ಟೆನ್ಸ್ ಎಷ್ಟು? ಡೌನ್ ಸ್ಟ್ರೀಮ್ ಡಿಸ್ಟೆನ್ಸ್ ಎಷ್ಟು? 15 ಕಿಲೋಮೀಟರ್. 15 ಕಿಲೋಮೀಟರ್ ಡಿವೈಡೆಡ್ ಬೈ ಅದ್ರ ಸ್ಪೀಡ್ ಎಷ್ಟು? 30 ಕಿಲೋಮೀಟರ್ ಪ್ಲಸ್ ಡೌನ್ ಸ್ಟ್ರೀಮ್ ಡಿಸ್ಟೆನ್ಸ್ ಎಷ್ಟು? 30 ಕಿಲೋಮೀಟರ್ ಅಪ್ ಸ್ಟ್ರೀಮ್ ಅಲ್ಲಿ ಹೋಗುವಾಗ ಅದ್ರ ಸ್ಪೀಡ್ ಎಷ್ಟಂತೆ? 15 ಕಿಲೋಮೀಟರ್ ಅಂತೆ. ಓಕೆನಾ? ಸಿಂಪ್ಲಿಫೈ ಮಾಡ್ಬೋದಾ? 15 1s 15 2s 15 1s 15 2s. ಹಾಗಾದ್ರೆ ಎಷ್ಟು ಬರುತ್ತೆ ನೋಡಿ? 45 ಡಿವೈಡೆಡ್ ಬೈ 1/2 ಪ್ಲಸ್ 2/1 2 ಅಂತ ತಗೋಣ. ಈಗ ಇದಕ್ಕೆ ಏನ್ ಮಾಡ್ಬೋದು? ಲಾಸ್ ತಗೋಬೇಕು, ಮೀನ್ಸ್ LCM ತಗೋಬೇಕಾಗುತ್ತೆ. ಇಲ್ಲ ಬರಿಲ್ಲ 45 ಡಿವೈಡೆಡ್ ಬೈ LCM ಎಷ್ಟಪ್ಪ? 2 ಬರುತ್ತೆ. ಇಲ್ಲಿ 1 ಪ್ಲಸ್ 4 ಬರುತ್ತೆ. ಈ 2 ನ ಅಪ್ ಕಳಿಸಿದ್ರೆ ಇಂಟು 2 ಅಲ್ವಾ? 45 ಇಂಟು 2 ಡಿವೈಡೆಡ್ ಬೈ 5. 5 1s 5 9s 9 2s 18 ಕಿಲೋಮೀಟರ್ ಪರ್ ಅವರ್. ಆಪ್ಷನ್ ಸಿ 18 ಕಿಲೋಮೀಟರ್ ಪರ್ ಅವರ್. ಓಕೆ, ಒನ್ಸ್ ಅಗೇನ್ ಇನ್ನೊಂದ್ಸತಿ ಹೇಳ್ತಾ ಹೋಗ್ತೀನಿ ನೋಡಿ. ಓಕೆ ನೋಡಿ, ಒಂದು ಜರ್ನಿ ಇದೆಯಂತೆ. ಆ ಜರ್ನಿ ಎಷ್ಟು ಕಿಲೋಮೀಟರ್? 45 ಕಿಲೋಮೀಟರ್ ಅದು ಜರ್ನಿ. ಓಕೆನಾ? ಆ ಜರ್ನಿ ಅಲ್ಲಿ ಏನ್ ಮಾಡ್ತಿದ್ದಾರೆ? ಫಸ್ಟ್ ಅರ್ಧ ಏನ್ ಮಾಡ್ತಿದ್ದಾರೆ? ಡೌನ್ ಸ್ಟ್ರೀಮ್ ಅಲ್ಲಿ ಹೋಗ್ತಾರೆ. ಎಷ್ಟು ಕಿಲೋಮೀಟರ್ ಹೋಗ್ತಾರೆ ಡೌನ್ ಸ್ಟ್ರೀಮ್ ಅಲ್ಲಿ? ಎಷ್ಟು? 15 ಕಿಲೋಮೀಟರ್. ಇದು ಡೌನ್ ಸ್ಟ್ರೀಮ್ ಅಲ್ಲಿ. ನೆಕ್ಸ್ಟ್ ಉಳಿದಿದ್ನ ಏನ್ ಮಾಡ್ತಾರೆ? ಅಪ್ ಸ್ಟ್ರೀಮ್ ಅಲ್ಲಿ ಎಷ್ಟು ಹೋಗ್ತಾರೆ? 30 ಕಿಲೋಮೀಟರ್. ಇದೆ ಅಂದ್ರೆ ಅಪ್ ಸ್ಟ್ರೀಮ್ ಅಲ್ಲಿ ಹೋಗ್ತಾರೆ. ನೆಕ್ಸ್ಟ್ ಇದರದ್ದು ಟೈಮ್ ಕೊಟ್ಟಿದ್ದಾರೆ. ಎಷ್ಟು ನಿಮಿಷ ಬೇಕಂತೆ? 30 ಮಿನಿಟ್ಸ್. ಹಾಗಾದ್ರೆ 30 ಮಿನಿಟ್ಸ್ ಅಂತ ನನ್ಗೆ ಗೊತ್ತಾದ್ರೆ 30 ಮಿನಿಟ್ಸ್ ಅಂತ ನನ್ಗೆ ಗೊತ್ತಾಯ್ತು. 30 ನಿಮಿಷಕ್ಕೆ 15 ಕಿಲೋಮೀಟರ್ ಹೋದ್ರೆ 60 ನಿಮಿಷಕ್ಕೆ ಎಷ್ಟು ಹೋಗ್ತಾರೆ? ಡಿವೈಡೆಡ್ ಬೈ 2 ಎಷ್ಟಾಯ್ತು? 30 ಕಿಲೋಮೀಟರ್ ಪರ್ ಅವರ್. ಸ್ಪೀಡ್ ಎಷ್ಟಂತೆ? 30 ಕಿಲೋಮೀಟರ್ ಪರ್ ಅವರ್ ಆಯ್ತು. ನೆಕ್ಸ್ಟ್ ಇನ್ನೊಂದು ಏನ್ ಹೇಳ್ತಿದ್ದಾರೆ? ಅದ್ರ ಸ್ಪೀಡ್ ಟ್ವೈಸ್ ಅಂತ ಹೇಳ್ತಿದ್ದಾರೆ. ಅಂದ್ರೆ ಡೌನ್ ಸ್ಟ್ರೀಮ್ ಅಲ್ಲಿ ಅಪ್ ಸ್ಟ್ರೀಮ್ ಅಲ್ಲಿ ಡೌನ್ ಸ್ಟ್ರೀಮ್ ಅಲ್ಲಿ ಏನಾಗುತ್ತೆ? 2 ಪಟ್ಟು ಸ್ಪೀಡ್ ಹೋದ್ರೆ ಅಪ್ ಸ್ಟ್ರೀಮ್ ಅಲ್ಲಿ 1 ಪಟ್ಟು ಸ್ಪೀಡ್ ಆಗುತ್ತೆ. ಆ 2 ಪಟ್ಟು ಸ್ಪೀಡ್ ಅಂದ್ರೆ ಎಷ್ಟು? 30. ಆಗ 1 ಪಟ್ಟು ಅಂದ್ರೆ 15. ಆಗ ಆ 15 ಕಿಲೋಮೀಟರ್ ಯಾರ್ದು? 15 ಕಿಲೋಮೀಟರ್ ಪರ್ ಅವರ್ ಯಾರ್ದ್ರ? ಅಪ್ ಸ್ಟ್ರೀಮ್ದು ಅಲ್ವಾ? ನೆಕ್ಸ್ಟ್ ಈಗ ಏನ್ ಹೇಳ್ತಿದ್ದಾರೆ? ಅವರೇಜ್ ಸ್ಪೀಡ್ ನ ಫೈಂಡ್ ಔಟ್ ಮಾಡಿ ಅಂತ ಹೇಳ್ತಾರೆ. ಅವರೇಜ್ ಸ್ಪೀಡ್ ಫೈಂಡ್ ಔಟ್ ಮಾಡಬೇಕು ಅಂದ್ರೆ ಟೋಟಲ್ ಡಿಸ್ಟೆನ್ಸ್ ಡಿವೈಡೆಡ್ ಬೈ ಡೌನ್ ಸ್ಟ್ರೀಮ್ ಡಿಸ್ಟೆನ್ಸ್ ಡಿವೈಡೆಡ್ ಬೈ ಡೌನ್ ಸ್ಟ್ರೀಮ್ ಸ್ಪೀಡ್ ಪ್ಲಸ್. ಯಾಕೆ ಪ್ಲಸ್ ಹಾಕ್ಬೇಕು ಮೈನಸ್ ಹಾಕ್ಬೇಕು? ಯಾಕೆಂದ್ರೆ 2 ಜೊತೆಗೆ ಹೋಗ್ತಿರತ್ತಾನೆ. ಹೋಗಿ ವಾಪಸ್ ಬರಂಗಿದ್ರೆ ಏನ್ ಮಾಡ್ಬೇಕಾಯ್ತು? ಮೈನಸ್. ಯಾಕೆ ಅಂದ್ರೆ ಇದರಲ್ಲಿ ಕಳಿಬೇಕು ಅಂದಾಗ ಮೈನಸ್ ಬರ್ತಿತ್ತು. ಓಕೆನಾ? ಈಗ ಪ್ಲಸ್ ಅಲ್ವಾ, ಅದ್ರ ಜೊತೆಗೇನೆ ಪ್ಲಸ್. ಹಾಗಾದ್ರೆ ಅಪ್ ಸ್ಟ್ರೀಮ್ ಡಿಸ್ಟೆನ್ಸ್ ಡಿವೈಡೆಡ್ ಬೈ ಅಪ್ ಸ್ಟ್ರೀಮ್ ಸ್ಪೀಡ್. ಓಕೆನಾ? ಹಾಗಾದ್ರೆ ಟೋಟಲ್ ಡಿಸ್ಟೆನ್ಸ್ ಎಷ್ಟು ಕೊಟ್ಟಿದ್ದಾರಪ್ಪ ನಮ್ಗೆ? ಎಷ್ಟು? 45. ಹಾಗಾದ್ರೆ ಡೌನ್ ಸ್ಟ್ರೀಮ್ ಡಿಸ್ಟೆನ್ಸ್ ಎಷ್ಟು? 15 ಡಿವೈಡೆಡ್ ಬೈ ಡೌನ್ ಸ್ಟ್ರೀಮ್ ಸ್ಪೀಡ್ ಎಷ್ಟು? 30 ಕಿಲೋಮೀಟರ್ ಪರ್ ಅವರ್ ಪ್ಲಸ್ ಡೌನ್ ಸ್ಟ್ರೀಮ್ ಡಿಸ್ಟೆನ್ಸ್ ಎಷ್ಟು? 30 ಡಿವೈಡೆಡ್ ಬೈ ಸ್ಪೀಡ್ ಎಷ್ಟು? 15. ಓಕೆನಾ? 45 ಡಿವೈಡೆಡ್ ಬೈ
ವಿ ಕ್ಯಾನ್ ಟೇಕ್ ಇಟ್ LCM ನಾವು. ಎಷ್ಟು LCM ಇದಕ್ಕೆ? 30 ಅಲ್ವಾ? 30 ಇದೆಷ್ಟಿರುತ್ತೆ ಇಲ್ಲಿ? 15 ಪ್ಲಸ್ 60 is equal to 45 divided by 15 plus 60 75 into 30 ಬರೀಬೋದಾ? ಓಕೆ. 75 ಕೊಟ್ಟಿರೋದನ್ನ ಯಾವ್ದ್ರಿಂದ ಡಿವೈಡ್ ಆಗ್ತಿದೆ? 5 ಮಾಡಬಹುದಾ? 5 ಎಷ್ಟೈತಿ? 15 ಇಂದ ಆಗುತ್ತಲ್ಲ. 15 ಇಂದ ಎಷ್ಟೈತಿ? 15 5 ಇದನ್ನ ಮಾಡಲ್ಲ, ಇದನ್ನ ಮಾಡ್ಬೋದಾ? ಯಾವ್ದ್ರಲ್ಲಿ ಯಾವ್ದು ಬೇಕಾದ್ರೂ ಮಾಡ್ಬೋದು. 15 ಇಂದ ಎಷ್ಟೈತಿ ಗೊತ್ತೆ? 15 ಇಂದ 3 5 ಇಂದ 5 1 5 5 ಎಷ್ಟೈತಿ? 6 3 6 18 ಕಿಲೋಮೀಟರ್ ಪರ್ ಅವರ್. ಓಕೆ, ರೈಟ್ ಡೌನ್. ಓಕೆ, ಇಲ್ಲಿ ನೋಡಿ, ಎ ಬೋಟ್ ಕವರ್ಸ್ 30 ಕಿಲೋಮೀಟರ್ upstream, ಓಕೆನಾ, and 50 ಕಿಲೋಮೀಟರ್ downstream in 4 hours. ಓಕೆ, ಅದಾದ್ಮೇಲೆ ಆಲ್ಸೋ ಕವರ್ಸ್ 45 kilometers in upstream and the 100 kilometers in downstream, okay, in 7 hours. So the speed of the boat in still water is, ಹಾಗಾದ್ರೆ ನಿಂತಿರೋ ನೀರಲ್ಲಿ ದೋಣಿಯ ವೇಗವೆಷ್ಟು? ಹಾಗಾದ್ರೆ ಫಸ್ಟ್ ಕ್ವಶನ್ ಏನ್ ಕೊಟ್ಟಿದ್ದಾರೆ? 30 ಕಿಲೋಮೀಟರ್ ಅಪ್ಸ್ಟ್ರೀಮ್ ಅಲ್ಲಿ ಹೋಗುತ್ತೆ ಅಂಡ್ 50 ಕಿಲೋಮೀಟರ್ ಡೌನ್ ಸ್ಟ್ರೀಮ್ ಅಲ್ಲಿ ಹೋಗುತ್ತೆ. ಇದಕ್ಕೆ ತಗೊಂಡೋಗ್ತಿರೋ ಸಮಯ ಎಷ್ಟು? 4 hours ಆಯ್ತು. ನೆಕ್ಸ್ಟ್ ಇನ್ನೊಂದು ಏನ್ ಹೇಳ್ತಿದ್ರೆ 45 ಕಿಲೋಮೀಟರ್ ಇನ್ ಅಪ್ಸ್ಟ್ರೀಮ್ ಪ್ಲಸ್ 100 ಕಿಲೋಮೀಟರ್ ಇನ್ ಡೌನ್ ಸ್ಟ್ರೀಮ್. ತಗೊಂತಿರೋ ಸಮಯ 7 hours. ಅಂದ್ರೆ ಇದು ಎಷ್ಟು ಇರುತ್ತೆ? ಇದು ಯಾವ್ದಿದು? ಅಪ್, ಇದು ಡೌನ್. ಓಕೆನಾ? ನಿಮಗೆ ಇಲ್ಲಿ ಅಪ್ಸ್ಟ್ರೀಮ್ ಅಲ್ಲಿ ಎಷ್ಟು ಸ್ಪೀಡ್ ಬರುತ್ತೆ, ಇಲ್ಲ ಅಷ್ಟೇ ಸ್ಪೀಡ್ ಬರಬೇಕು. ಇಲ್ಲಿ ಎಷ್ಟು ಸ್ಪೀಡ್ ಬರುತ್ತೆ ಅಷ್ಟೇ ಸ್ಪೀಡ್ ಬರಬೇಕು. ಓಕೆ, ನಿಮ್ಗೆ ಮಾಸ ಕಾಣಕ್ ಬರುತ್ತಾ? HCF ಅಂತೀವಿ, ಬರುತ್ತಾ? 30ಕ್ಕೂ 45ಕ್ಕೆ ಮಾಸ ಏನು? 5. HCF ಏನ್ ಹೇಳುತ್ತೆ? ಎಷ್ಟಣ್ಣ? 15. ಎಷ್ಟು? 30ಕ್ಕೂ ಮತ್ತೆ 45ಕ್ಕೆ ಮಾಸ ಎಷ್ಟು? 15. ವೆರಿ ಗುಡ್. 15 ಕಿಲೋಮೀಟರ್ ಪರ್ ಅಷ್ಟೇ ಸ್ಪೀಡ್. ನೆಕ್ಸ್ಟ್ 50ಗೂ ಮತ್ತೆ 100ಗೆ ಇರುವ ಮಾಸ ಎಷ್ಟು? ಸಾರಿ, 50ನಾ? 50 ಕಿಲೋಮೀಟರ್ ಪರ್ ಅವರ್ ಆನ್ಸರ್. ಸ್ಪೀಡ್ ಸಿಕ್ಬಿಡ್ತು. ಆದ್ರೆ ಕೊಟ್ಟಿರೋದನ್ನ ಬರೆಯಕ್ಕಾಗಲ್ಲ, ಯಾಕೆಂದ್ರೆ ಅವರು ಮ್ಯಾಚ್ ಮಾಡಬೇಕು. ಓಕೆ, ಸಿಕ್ಕಿದೆ. ಈಗ ನೋಡಿ, ಫಾರ್ ಎಕ್ಸಾಂಪಲ್ ಇದಕ್ಕೆ 15 ಕಿಲೋಮೀಟರ್ ಪರ್ ಅವರ್ ಅಂತ ಸ್ಪೀಡ್ ತಾಂತೀನಿ ಅಂದ್ರೆ ಅವರ್ ಟೈಮ್ ಎಷ್ಟು ಕಾಣುತ್ತೆ ನೋಡಿ? ಎಷ್ಟು? 2 hours ತಾಂತು. ಇದಕ್ಕೆ ಎಷ್ಟು ಅವರ್ ತಾಣುತ್ತಾಗ? 50 by 50 1 2 plus 1 3 ಆಗಲ್ಲ. ಏನಮ್ಮ ಅಣ್ಣ? LCM ಅಲ್ಲಮ್ಮ, HCF 100 ಹೆಂಗ್ ಬರುತ್ತೆ ಅಣ್ಣ? HCF ಏನ್ ಗೊತ್ತಾ? LCM HCF ಡಿಫರೆನ್ಸ್ ತಿಳ್ಕೊಳ್ಳಿ ಫಸ್ಟ್. ನೋಡಿ, HCF ಅಂದ್ರೆ ಏನ್ ಗೊತ್ತಾ? ದ ನಂಬರ್ ವಿಲ್ ಬಿ ಡಿವಿಸಿಬಲ್ ಬೈ ಇಟ್ ಈಸ್ ದ ಫ್ಯಾಕ್ಟರ್ಸ್ ಆಫ್ ದಿ 50 and 100. ಓಕೆನಾ? ಫ್ಯಾಕ್ಟರ್ಸ್ ಯಾವ್ಯಾವ ಇದಕ್ಕೆ? 50ಕ್ಕೆ ಯಾವ್ದಪ್ಪ ಫ್ಯಾಕ್ಟರ್? 2 ನಾ? 2 ಆದ್ಮೇಲೆ 5 ಆದ್ಮೇಲೆ 10 ಆದ್ಮೇಲೆ 15ನಾ? ನೆಕ್ಸ್ಟ್ 100 ಫ್ಯಾಕ್ಟರ್ ಯಾವುದು? 100 ಯಾವುದು? 2 ನಂದ್ರು 2 ಆದ್ಮೇಲೆ 5 ಆದ್ಮೇಲೆ 4 ಆಮೇಲೆ ಆಯ್ತು 10. ನೆಕ್ಸ್ಟ್ 15 ಇದೆಯಾ? 15 ಇಲ್ಲ. 20 25 ನೆಕ್ಸ್ಟ್ ಇದಕ್ಕೂ 25 ಬರುತ್ತಲ್ವ ಫ್ಯಾಕ್ಟರ್? 25 ನೆಕ್ಸ್ಟ್ 50 ಅದಾದ್ಮೇಲೆ. ಹಾಗಾದ್ರೆ ಇದ್ರಲ್ಲಿ ಕಾಮನ್ ಆಗಿರೋ ಹೈಯೆಸ್ಟ್ ಯಾವ್ದಿರೋದು? ಯಾವ್ದ್ರು? ಹಾಗಾದ್ರೆ HCF ಯಾವುದು? ಓಕೆನಾ? HCF ಅಂದ್ರೆ ಆ ಕೊಟ್ಟಿರುವ ಸಂಖ್ಯೆಯ ಫ್ಯಾಕ್ಟರ್ಸ್ ತಗೊಬೇಕು. LCM ಅಂದ್ರೆ ಅದರ ಮಲ್ಟಿಪಲ್ ತಗೊಬೇಕು. ಓಕೆನಾ? ಈಗ HCF ಏನು? 50 ಬಂತು. ಇಲ್ಲಿ 50 ತಾಂಡಿದ್ಕೆ ಏನಾಗೋಯ್ತು ನನಗೆ? 3 hours ಬಂತು ಅಕಸ್ಮಾತ್. ಈಗ ನೆಕ್ಸ್ಟ್ 50 ಬಿಟ್ಟು ನೆಕ್ಸ್ಟ್ ಅಂತೀನಿ ಅಂದ್ರೆ ಯಾವ್ದಿದೆ? 25 ಇದೆಯಾ?
ಆ 25 ತಗೊಂತೀನಿ ಅಂದ್ರೆ 50 ಡಿವೈಡೆಡ್ ಬೈ 2 50 ಡಿವೈಡೆಡ್ ಬೈ 2 ಎಷ್ಟು 2 ಮಾಡ್ತೀನಿ 25 ಹಾಗಾದ್ರೆ 25 ಇರುತ್ತೆ ಎಷ್ಟು 4 ಅವರ್ಸ್ ಬರ್ತಂದ್ರ 4 ಅವರ್ಸ್ ಬಂತು ಅದೇ ವ್ಯಾಲ್ಯೂ ಇದಕ್ಕೂ ಡಿವೈಡ್ ಮಾಡೋಣ 45 ಡಿವೈಡೆಡ್ ಬೈ 15 3 ಪ್ಲಸ್ 100 ಡಿವೈಡೆಡ್ ಬೈ 25 4 3 ಪ್ಲಸ್ 4 7 ಮ್ಯಾಚ್ ಆಗ್ತಿದ್ಯಾ ಟೈಮಿಂಗ್ಸ್ ಹಾಗಾದ್ರೆ ಸ್ಪೀಡ್ಗೆ ಈಗ ಇದಕ್ಕೆ ಸ್ಪೀಡ್ ಎಷ್ಟಿರುತ್ತೆ ಈಗ ಇದ್ರದ್ದು ಸ್ಪೀಡ್ ಎಷ್ಟು ಅಪ್ ಸ್ಟ್ರೀಮ್ ಅಲ್ಲಿ ಹೋಗಕ್ಕೆ 50 ಕಿಲೋಮೀಟರ್ ಪರ್ ಹಾರ್ ಇದಕ್ಕೆ ಎಷ್ಟು ಸ್ಪೀಡ್ ಬೇಕು 25 ಕಿಲೋಮೀಟರ್ ಪರ್ ಹಾರ್ ಓಕೆನಾ ಸ್ಪೀಡ್ ಇದ್ರದ್ದು ಸೇಮ್ ಬಂತು ಇದಕ್ಕೂ ಸೇಮ್ ಬಂತು ಟೈಮಿಂಗ್ಸ್ ಚೆಕ್ ಮಾಡುದು ಟೈಮಿಂಗ್ಸ್ ಕರೆಕ್ಟ್ ಬರ್ತಿದ್ಯಾ ಟೈಮಿಂಗ್ಸ್ ಎಷ್ಟು ಬರ್ತಿದೆ ಇದಕ್ಕೆ 2 ಅವರ್ಸ್ ಬೇಕು ಇದಕ್ಕೂ 2 ಅವರ್ಸ್ ಬೇಕು ಇದಕ್ಕೆ ಎಷ್ಟು ಅವರ್ಸ್ 3 ಅವರ್ಸ್ ಇದಕ್ಕೆ 2 ಪ್ಲಸ್ 2 4 3 ಪ್ಲಸ್ 4 7 ಏನಾದ್ರು ಚೇಂಜ್ ಇದೆಯಾ ಕೊಟ್ಟಿರೋ ಡೇಟಾ ಬರ್ಕೊಂಡ್ವಾ ಈಗ ಸ್ಪೀಡ್ ಸಿಕ್ತು ಅಂದ್ರೆ ಬೋಟ್ ಕಂಡು ಕಷ್ಟ ಅಂದ್ರೆ ಹೆಂಗೆ ಬೋಟ್ ಈಸ್ ಈಕ್ವಲ್ ಟು ಏನ್ ಹೇಳುತ್ತೆ ಅಪ್ ಸ್ಟ್ರೀಮ್ ಪ್ಲಸ್ ಡೌನ್ ಬೈ 2 ಡೌನ್ ಎಷ್ಟು ಅಪ್ ಸ್ಟ್ರೀಮ್ 15 ಡೌನ್ ಎಷ್ಟು 25 ಬೈ 2 15 ಪ್ಲಸ್ 25 40 by 2 20 kilometer per hour option A write down okay ನೋಡಿ ಒಂದು ದೋಣಿ 35 ಕಿಲೋಮೀಟರ್ ಚೇಂಜ್ ಆಗಿದೆ A boat covers 36 kilometer in upstream and 43 kilometer in downstream in 6 hours also covers 60 kilometer in upstream and 56 kilometer in 9 hours so that the speed of the boat in still water ಓಕೆನಾ ಹಾಗಾದ್ರೆ ನಿಂತಿರೋ ನೀರಲ್ಲಿ ಅದರ ವೇಗವೆಷ್ಟು ಅಂತ ಕೇಳ್ತಿದ್ದಾರೆ ಹಾಗಾದ್ರೆ ಕ್ವಶನ್ ಅಲ್ಲಿ ಅಪ್ಸ್ಟ್ರೀಮ್ ಏನ್ ಹೇಳ್ತಿದ್ದಾರೆ ಅಪ್ ಮತ್ತೆ ಡೌನ್ ಅಪ್ ಹೇಳಿ 36 ಕಿಲೋಮೀಟರ್ ಆಮೇಲೆ ಡೌನ್ ಅಲ್ಲಿ 42 ಕಿಲೋಮೀಟರ್ ಎಷ್ಟು ಟೈಮ್ ತಗೊಳುತ್ತಂತೆ 6 hours ನೆಕ್ಸ್ಟ್ ಏನು 60 ಕಿಲೋಮೀಟರ್ 56 ಕಿಲೋಮೀಟರ್ ಎಷ್ಟು ಟೈಮ್ ತಗೊಳುತ್ತೆ 9 hours ಈಗ ನಿಮ್ಗೆ ಆಲ್ರೆಡಿ ಫಸ್ಟ್ ಹೇಳ್ಕೊಟ್ಟಿದ್ದೀನಿ ಸ್ಪೀಡ್ ಬಂದು ಅಪ್ ಸ್ಟ್ರೀಮ್ ಅಲ್ಲಿ ಜಾಸ್ತಿ ಇರುತ್ತೆ ಡೌನ್ ಸ್ಟ್ರೀಮ್ ಅಲ್ಲಿ ಸ್ಪೀಡ್ ಜಾಸ್ತಿ ಇರುತ್ತೆ ಡೌನ್ ಸ್ಟ್ರೀಮ್ ಅಲ್ಲಿ ಸ್ಪೀಡ್ ಜಾಸ್ತಿ ಇರುತ್ತೆ ಯಾಕೆಂದ್ರೆ ಓದ್ಸತಿ ನಾವು ಎಕ್ಸ್ಎಫ್ ಮೇಲೆ ಸಾಲ್ವ್ ಮಾಡಿದ್ರೆ ಈಗ ಇನ್ನೊಂದು ಮೆಥಡ್ ಈಗ 6 ಕೊಟ್ಟಿದ್ದಾರೆ ಅಂದ್ರೆ ನಾವ್ ಏನೇನ್ ಬರೆಯಕ್ ಚಾನ್ಸಸ್ ಇದೆ ಇಲ್ಲಿ ಸ್ಪೀಡ್ 3 ಬರಿಬಹುದಾ ಅದ್ ಬಿಟ್ರೆ 2 4 ಬರಿಬಹುದು ಅದ್ ಬಿಟ್ರೆ 1 5 ಇಷ್ಟು 3 ಚಾನ್ಸಸ್ ಇದೆ ಓಕೆನಾ ಈ 3ರಲ್ಲಿ ಫಸ್ಟ್ ಈಕ್ವೇಶನ್ ನಾವು ತಗೊಳ್ಳೋಣ ಇದನ್ನ ಓಕೆನಾ ಇಲ್ಲಿ 3 ಅವರ್ ಇಲ್ಲಿ 3 ಅವರ್ ತಗೊಳುತ್ತೆ ಅಂದ್ರೆ ಸ್ಪೀಡ್ ಎಷ್ಟು ಬರುತ್ತೆ 36 by 3 ಎಷ್ಟು 12 ಕಿಲೋಮೀಟರ್ ಪರ್ ಅವರ್ ಸಿಗ್ತಾ ಇದಕ್ಕೂ ಅಷ್ಟೇ ಡಿವೈಡ್ ಮಾಡಿ ಈಗ ನಮ್ಗೆ ಸ್ಪೀಡ್ ಸಿಕ್ಕಿದೆ ಟೈಮ್ ಎಷ್ಟು ಸಿಗುತ್ತೆ ನೋಡಿ ಟೈಮ್ ಡಿವೈಡ್ ಮಾಡಿ 60 ಡಿವೈಡ್ ಬೈ 12 ಎಷ್ಟು ಹಾಗಾದ್ರೆ ಇದಕ್ಕೆ ಟೈಮ್ ನಲ್ಲಿ 5 ಅಂತ ಸಿಗ್ತಾ ಇದೆ ಚೆಕ್ ಮಾಡ್ತಾ ಇರೋದು ನೆಕ್ಸ್ಟ್ ಈಗ 42 ಇದೆ 42 ಡಿವೈಡೆಡ್ ಬೈ 3 ಮಾಡಿ 43 ಡಿವೈಡ್ ಬೈ 14 ಬಂತಾ 14 ಕಿಲೋಮೀಟರ್ ಪರ್ ಹಾರ್ ಬಂತು ಹಾಗಾದ್ರೆ ಇದಕ್ಕೆ 14 ನ ಡಿವೈಡ್ ಮಾಡಿ 4 hours ಬಂತ 5 ಪ್ಲಸ್ 4 ಹಾಗಾದ್ರೆ ಟೈಮಿಂಗ್ಸ್ ಇಲ್ಲೂ ಮ್ಯಾಚ್ ಆಯ್ತು ಇಲ್ಲಿ 3 ಪ್ಲಸ್ 3 ಇಲ್ಲೂ ಮ್ಯಾಚ್ ಆಯ್ತು ಹಾಗಾದ್ರೆ ಈ ಈಕ್ವೇಶನ್ ತಗೊಂಬೋದಾ ನನಗೆ ನೋಡಿ ಸ್ಪೀಡ್ ಫಸ್ಟ್ ಪಾಯಿಂಟ್ ಔಟ್ ಮಾಡಿಲ್ಲ ಟೈಮ್ ಅಲ್ಲೇ ಮಾಡ್ತಾ ಇದ್ದೀನಿ ಹಾಗಾದ್ರೆ ನನಗೆ ಇಲ್ಲಿ ಟೈಮ್ 3 ಅವರ್ ಇದ್ದಾಗ 3 ಅವರ್ಸ್ ಇದ್ದಾಗ ಇದಕ್ಕೆ ಸ್ಪೀಡ್ ಎಷ್ಟಾಗುತ್ತೆ ನೀವು ಹೇಳಿದ್ರಲ್ಲ 12 hours ಬರುತ್ತೆ ಹಾಗಾದ್ರೆ 12 ಕಿಲೋಮೀಟರ್ ಪರ್ ಹಾರ್ ಹಾಗಾದ್ರೆ 60 ಡಿವೈಡ್ ಬೈ 12 ಎಷ್ಟು 5 ಅವರ್ಸ್ ಆಯ್ತು ನೆಕ್ಸ್ಟ್ ಇದು ಎಷ್ಟು 14 ಕಿಲೋಮೀಟರ್ ಪರ್ ಹಾರ್ ಇದ್ದಾಗ ಇದೆಷ್ಟು ಟೈಮ್ ತಗೊಳುತ್ತೆ 4 hours ಹಾಗಾದ್ರೆ 3 ಪ್ಲಸ್ 3 6 5 ಪ್ಲಸ್ 4 ಸೇಮ್ ಅಂತ ಹಾಗಾದ್ರೆ ಈಗ ನನ್ನ ಹತ್ರ ಅಪ್ ಸ್ಟ್ರೀಮ್ ಸ್ಪೀಡ್ ಇದೆ ಡೌನ್ ಸ್ಟ್ರೀಮ್ ಸ್ಪೀಡ್ ಇದೆ ಬೋಟ್ ಕಂಡುಹಿಡಿಯೋದು ಕಷ್ಟನಾ 12 ಪ್ಲಸ್ 14 ಬೈ 2 ಎಷ್ಟಾಗುತ್ತೆ ಆಡ್ ಮಾಡಿ 26 ಬೈ 2 1 30 ಕಿಲೋಮೀಟರ್ ಪರ್ ಅವರ್ ಓಕೆ ಆಪ್ಷನ್
ಬಿ. ಓಕೆ, ರೈಟ್ ಡೌನ್. ಓಕೆ, ಇದು ಹೋಮ್ವರ್ಕ್ ಕ್ವಶನ್ ಆಗಿರುತ್ತೆ. ಓಕೆ, ಹೋಮ್ವರ್ಕ್ ಕ್ವಶನ್ ಆಗಿರುತ್ತೆ. ರೈಟ್ ಡೌನ್. ಥ್ಯಾಂಕ್ ಯು.